ಹಲೋ ಫ್ರೆಂಡ್ಸ್, ನಾನು ಶಾರದಾ. ವೆಲ್ಕಮ್ ಟು ಮೈ ಚಾನೆಲ್ ಲರ್ನ್ ಸೈನ್ಸ್. ಈ ವಿಡಿಯೋದಲ್ಲಿ ನಾವು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅನ್ನೋ ಕಾನ್ಸೆಪ್ಟ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ನೀವು 10th ಸ್ಟ್ಯಾಂಡರ್ಡ್ ಓದ್ತಿದ್ರೆ, PUC ಓದ್ತಿದ್ರೆ, ಡಿಗ್ರಿ ಓದ್ತಿದ್ರೆ, ಬೇಸಿಕ್ ಆಗಿ ನೀವು ಕೆಮಿಸ್ಟ್ರಿ ಸಬ್ಜೆಕ್ಟ್ ಓದ್ತಾ ಇದ್ರೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳೋದು ನಿಮಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಲ್ಲಿ ನಾವು ಎಲೆಕ್ಟ್ರಾನ್ಸ್ ಆಟಮ್ ಅಲ್ಲಿ ಯಾವ ತರ ಡಿಸ್ಟ್ರಿಬ್ಯೂಟ್ ಆಗಿದೆ ಅಂತ ನಾವು ಸ್ಟಡಿ ಮಾಡ್ತೀವಿ. ರೈಟ್? ಓಕೆ, ಶುರು ಮಾಡುವ. ಸೊ ಎಲೆಕ್ಟ್ರಾನ್ಸ್, ಬೇಸಿಕ್ ಆಗಿ ಎಲೆಕ್ಟ್ರಾನ್ಸ್ ಎಲ್ಲಿರುತ್ತೆ ಅಂತ ಫಸ್ಟ್ ನಾವು ತಿಳ್ಕೋಬೇಕು. ಓಕೆನಾ? ಬೇಸಿಕ್ ಇಂದ ಶುರು ಮಾಡೋಣ. ಇಲ್ಲಿ ನೋಡಿ, ಇದು ಸ್ಟ್ರಕ್ಚರ್ ಆಫ್ ಆಟಮ್. ರೈಟ್? ಈ ಸ್ಟ್ರಕ್ಚರ್ ಆಫ್ ಆಟಮ್ ಅಲ್ಲಿ ಸೆಂಟ್ರಲಿ ಪ್ಲೇಸ್ಡ್ ನ್ಯೂಕ್ಲಿಯಸ್ ಅಲ್ಲಿ ಏನೇನಿರುತ್ತೆ, ಇದು ನ್ಯೂಕ್ಲಿಯಸ್. ನ್ಯೂಕ್ಲಿಯಸ್ ಅಲ್ಲಿ ನಮಗೆ ಪ್ರೋಟಾನ್ಸ್ ಮತ್ತೆ ನ್ಯೂಟ್ರಾನ್ಸ್. ಪ್ರೋಟಾನ್ಸ್ ಪಾಸಿಟಿವ್ ಚಾರ್ಜ್, ನ್ಯೂಟ್ರಾನ್ಸ್ ನ್ಯೂಟ್ರಲ್, ನೋ ಚಾರ್ಜ್. ಸೊ ಪ್ರೋಟಾನ್ಸ್ ಮತ್ತೆ ನ್ಯೂಟ್ರಾನ್ಸ್ ನ್ಯೂಕ್ಲಿಯಸ್ ಅಲ್ಲಿ ಇರುತ್ತೆ. ನ್ಯೂಕ್ಲಿಯಸ್ ಹೊರಗಡೆ ಅರೌಂಡ್ ದ ನ್ಯೂಕ್ಲಿಯಸ್ ನಮ್ಗೆ ಏನ್ ಸಿಗುತ್ತೆ ಅಂದ್ರೆ ಎಲೆಕ್ಟ್ರಾನ್ಸ್. ಸೊ ಇವೆಲ್ಲ ಎಲೆಕ್ಟ್ರಾನ್ಸ್ ರಿವಾಲ್ವ್ ಆಗ್ತಾ ಇರುತ್ತೆ ಅರೌಂಡ್ ದ ನ್ಯೂಕ್ಲಿಯಸ್. ಓಕೆನಾ? ನಮ್ಗೆ ಈಗ ಬೇಸಿಕ್ ಐಡಿಯಾ ಸಿಕ್ತಲ್ವಾ, ಎಲ್ಲಿ ಎಲೆಕ್ಟ್ರಾನ್ಸ್ ಇರುತ್ತೆ ಆಟಮ್ ಅಲ್ಲಿ? ಔಟ್ಸೈಡ್ ದ ನ್ಯೂಕ್ಲಿಯಸ್ ಎಲೆಕ್ಟ್ರಾನ್ಸ್ ಇರುತ್ತೆ. ಈ ಕಂಪ್ಲೀಟ್ ಸ್ಟ್ರಕ್ಚರ್ ಇದು ಆಟಮ್. ಸೆಂಟ್ರಲಿ ಪ್ಲೇಸ್ಡ್ ನ್ಯೂಕ್ಲಿಯಸ್, ಅರೌಂಡ್ ದ ನ್ಯೂಕ್ಲಿಯಸ್ ಎಲೆಕ್ಟ್ರಾನ್ಸ್, ನೆಗೆಟಿವ್ ಚಾರ್ಜ್ಡ್ ಎಲೆಕ್ಟ್ರಾನ್ಸ್. ಓಕೆನಾ? ಈಗ ಶುರು ಮಾಡುವ. ಸೊ ಎಲೆಕ್ಟ್ರಾನ್ಸ್ ಅರೌಂಡ್ ದ ನ್ಯೂಕ್ಲಿಯಸ್ ಕೆಲವೊಂದು ಶೆಲ್ಸ್ ಅಲ್ಲಿ, ಆ ಶೆಲ್ಸ್ ಅಲ್ಲಿ ಸಬ್ ಶೆಲ್ಸ್ ಮತ್ತೆ ಸಬ್ ಶೆಲ್ಸ್ ಅಲ್ಲಿ ನಮಗೆ ಆರ್ಬಿಟಾಲ್ಸ್ ಅಂತ ಸಿಗುತ್ತೆ. ಸೊ ಅದೆಲ್ಲ ನಾನು ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಅಲ್ಲಿ ಪ್ಲೇಸ್ ಆಗಿರುತ್ತೆ ಎಲೆಕ್ಟ್ರಾನ್ಸ್. ಈ ಎಲೆಕ್ಟ್ರಾನ್ಸ್ ಬಂದ್ಬಿಟ್ಟು ಐಡೆಂಟಿಫಿಕೇಶನ್ ಯಾವ ತರ ಮಾಡಬಹುದು ಅಂದ್ರೆ 4 ಕ್ವಾಂಟಮ್ ನಂಬರ್ ಇಂದ ಅದರ ಐಡೆಂಟಿಫಿಕೇಶನ್ ನಾವು ಮಾಡಬಹುದು. ಓಕೆನಾ? 4 ಕ್ವಾಂಟಮ್ ನಂಬರ್ ಏನಂದ್ರೆ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್, ಅಜಿಮುಥಾಲ್ ಕ್ವಾಂಟಮ್ ನಂಬರ್, ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್ ಅಂಡ್ ಸ್ಪಿನ್ ಕ್ವಾಂಟಮ್ ನಂಬರ್. ಓಕೆನಾ? ಸೊ ಫಸ್ಟ್ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಯೂಸ್ ಏನು, ಅದೇನ್ ಹೇಳುತ್ತೆ ನಮ್ಗೆ ಅಂದ್ರೆ, ಸೈಜ್ ಆಫ್ ದಿ ಆರ್ಬಿಟಲ್. ಓಕೆನಾ? ಎಲೆಕ್ಟ್ರಾನ್ಸ್ ಯಾವ ಆರ್ಬಿಟಲ್ ಪ್ಲೇಸ್ ಆಗಿದೆ ಅದರ ಸೈಜ್ ಅನ್ನ ಹೇಳುತ್ತೆ, ಮತ್ತೆ ಎನರ್ಜಿಯನ್ನು ಹೇಳುತ್ತೆ. ಅಂದ್ರೆ ಎಲೆಕ್ಟ್ರಾನ್ದು ಎಷ್ಟು ಎನರ್ಜಿ ಇದೆ ಅಂತಾನು ಹೇಳುತ್ತೆ ನಮಗೆ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್. ಓಕೆ, ಅಜಿಮುಥಾಲ್ ಕ್ವಾಂಟಮ್ ನಂಬರ್ ಏನ್ ಹೇಳುತ್ತೆ ಅಂದ್ರೆ ಶೇಪ್ ಆಫ್ ದಿ ಆರ್ಬಿಟಲ್. ಎಲೆಕ್ಟ್ರಾನ್ ಯಾವ ಆರ್ಬಿಟಲ್ ಅಲ್ಲಿ ಇದೆನೋ ಆ ಆರ್ಬಿಟಲ್ ದ ಶೇಪ್ ಏನಿದೆ, ನಾನು ಶೇಪ್ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋಸ್ ಅಲ್ಲೆಲ್ಲ ನಾನು ಡಿಸ್ಕಸ್ ಮಾಡ್ತೀನಿ. ಓಕೆನಾ? ಜಸ್ಟ್ ಈಗ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಅಜಿಮುಥಾಲ್ ಕ್ವಾಂಟಮ್ ನಂಬರ್ ನಮಗೆ ಶೇಪ್ ಆಫ್ ದಿ ಆರ್ಬಿಟಲ್ ಅನ್ನ ಹೇಳುತ್ತೆ. ಓಕೆ, ನೆಕ್ಸ್ಟ್ ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್ ಅದೇನ್ ಹೇಳುತ್ತೆ, ಓರಿಯಂಟೇಷನ್ ಆಫ್ ಆರ್ಬಿಟಲ್ ಇನ್ ಸ್ಪೇಸ್. ಫಾರ್ ಎಕ್ಸಾಂಪಲ್, ನಮ್ಗೆಲ್ಲ ನೀವು ಜಾಮೆಟ್ರಿಯಲ್ಲೆಲ್ಲ ಓದಿರ್ತೀರಾ, ಲೈಕ್ ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್ ಅಂತ ಹೇಳಿ. ನಾವು ಈ ಓರಿಯಂಟೇಷನ್ ಆಫ್ ಆರ್ಬಿಟಲ್ಸ್ ಇಲ್ಲಿ ಕೆಮಿಸ್ಟ್ರಿಯಲ್ಲಿ ಇವನ್ ನಾವು ಝೆಡ್ ಆಕ್ಸಿಸ್ ಅಂತಾನು ನಾವು ಓದ್ತೀವಿ. ಓಕೆನಾ? ಆ ಓರಿಯಂಟೇಷನ್ ನ ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್ ಹೇಳುತ್ತೆ ನಮಗೆ. ಆರ್ಬಿಟಲ್ ಓರಿಯಂಟೇಷನ್ ಹೇಳುತ್ತೆ ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್. ನೆಕ್ಸ್ಟ್ ಸ್ಪಿನ್ ಕ್ವಾಂಟಮ್ ನಂಬರ್ ಇದೇನ್ ಹೇಳುತ್ತೆ, ಡೈರೆಕ್ಷನ್ ಆಫ್ ದ ಸ್ಪಿನ್ ಆಫ್ ದಿ ಎಲೆಕ್ಟ್ರಾನ್ ಅಬೌಟ್ ಇಟ್ಸ್ ಓನ್ ಆಕ್ಸಿಸ್. ಅಬೌಟ್ ಇಟ್ಸ್ ಓನ್ ಆಕ್ಸಿಸ್ ಅಂದ್ರೆ ಏನು ಹೇಳಿ? ಈಗ ಅರ್ತ್ ಅದರ ಆಕ್ಸಿಸ್ ತನ್ನ ಸುತ್ತುತ್ತಾ ಇದೆ, ಮತ್ತೆ ಸನ್ ಸುತ್ತಾನು ಸುತ್ತುತ್ತಾ ಇದೆ. ಓಕೆನಾ? ಇಲ್ಲಿ ನೋಡಿ, ಇದು ಎಲೆಕ್ಟ್ರಾನ್ ಇದ್ರೆ ಇದು ಆಕ್ಸಿಸ್. ಓಕೆ, ಅರೌಂಡ್ ದಿ ಆಕ್ಸಿಸ್ ಎಲೆಕ್ಟ್ರಾನ್ ಮೂವ್ ಆಗ್ತಿರುತ್ತೆ. ಕ್ಲಾಕ್ ವೈಸ್, ಆಂಟಿ ಕ್ಲಾಕ್ ವೈಸ್ ಮೂವ್ಮೆಂಟ್ ಇರುತ್ತೆ. ಓಕೆನಾ? ಸೊ ಎಲೆಕ್ಟ್ರಾನ್ಸ್ 2 ಪೇರ್ ಆಗಿದ್ರೆ, ಅಂದ್ರೆ 2 ಇದ್ರೆ, ಒಂದು ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ಹೋಗುತ್ತೆ, ಒಂದು ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ಹೋಗುತ್ತೆ. ಇದನ್ನ ನಾವು ಸ್ಪಿನ್ ಕ್ವಾಂಟಮ್ ನಂಬರ್ ನಮ್ಗೆ ಇದನ್ನ ಹೇಳುತ್ತೆ. ಓಕೆನಾ? ನಿಮ್ಗೆ ಈಗ ಬೇಸಿಕ್ ಸ್ಟ್ರಕ್ಚರ್ ಆಫ್ ಆಟಮ್ ಅಲಾಂಗ್ ವಿತ್ ದಿಸ್ ಆರ್ಬಿಟಲ್ಸ್, ಶೆಲ್ಸ್, ಸಬ್ ಶೆಲ್ಸ್ ಎಲ್ಲ ತೋರಿಸ್ತೀನಿ ನೋಡಿ. ಇದು ಬೇಸಿಕ್ ಸ್ಟ್ರಕ್ಚರ್. ಓಕೆನಾ? ಡಿಸ್ಟ್ರಿಬ್ಯೂಷನ್ ಆಫ್ ಎಲೆಕ್ಟ್ರಾನ್ಸ್ ಇನ್ ಶೆಲ್ಸ್ ಅಂಡ್ ಸಬ್ ಶೆಲ್ಸ್ ಯಾವ ತರ ಆಗುತ್ತೆ ಡಿಸ್ಟ್ರಿಬ್ಯೂಷನ್ ಅಂತ ಇದರಲ್ಲಿ ಡಯಾಗ್ರಾಮೆಟಿಕ್ ಆಗಿ ನಿಮ್ಗೆ ಈಸಿಯಾಗಿ ಅರ್ಥ ಆಗೋದಕ್ಕೋಸ್ಕರ ನಾನು ಈ ತರ ಡಯಾಗ್ರಾಮೆಟಿಕ್ ಆಗಿ ರೆಪ್ರೆಸೆಂಟ್ ಮಾಡಿದ್ದೀನಿ. ಇದನ್ನ ನಾನೀಗ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಇದು ಬೇಸಿಕ್ ಸ್ಟ್ರಕ್ಚರ್ ಆಫ್ ಎನ್ ಆಟಮ್. ಈ ಬೇಸಿಕ್ ಸ್ಟ್ರಕ್ಚರ್ ಆಫ್ ಎನ್ ಆಟಮ್ ಅಲ್ಲಿ ನಮ್ಗೆ ಸೆಂಟ್ರಲ್ಲಿ ಏನ್ ಪ್ಲೇಸ್ ಆಗಿರುತ್ತೆ, ನ್ಯೂಕ್ಲಿಯಸ್. ಹೌದಾ? ನ್ಯೂಕ್ಲಿಯಸ್ ಪ್ಲೇಸ್ ಆಗಿರುತ್ತೆ, ಸೆಂಟ್ರಲ್ಲಿ ಪ್ಲೇಸ್ಡ್. ಈ ನ್ಯೂಕ್ಲಿಯಸ್ ಅಲ್ಲಿ ಪ್ರೋಟಾನ್ಸ್ ಮತ್ತೆ ನ್ಯೂಟ್ರಾನ್ಸ್ ಇರುತ್ತೆ, ಅಷ್ಟು ಸಾಕು. ಸೊ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಲ್ಲಿ ಇದರ ರೋಲ್ ಏನಿಲ್ಲ. ಓಕೆನಾ? ಇದಾಯ್ತು. ನೆಕ್ಸ್ಟ್ ಎಲೆಕ್ಟ್ರಾನ್ಸ್ ಹೇಗೆ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ ಅಂತ ನಾವು ಓದ್ತಿದೀವಿ. ಇಲ್ಲಿ ಎಲೆಕ್ಟ್ರಾನ್ಸ್ ಶೆಲ್ಸ್ ಅಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ. ಇದು ಫಸ್ಟ್ ಶೆಲ್, ಸೆಕೆಂಡ್ ಶೆಲ್, ಥರ್ಡ್ ಶೆಲ್, ಫೋರ್ತ್ ಶೆಲ್. ಸೊ ಇವೆಲ್ಲವುದನ್ನ ನಾವು ಪ್ರಿನ್ಸಿಪಲ್ ಶೆಲ್ಸ್ ಅಂತ ಹೇಳ್ತೀವಿ. ಓಕೆ, ಈ ಪ್ರಿನ್ಸಿಪಲ್ ಶೆಲ್ಸ್ ಅಲ್ಲಿ ಇದು ಮತ್ತೆ ಸಬ್ ಡಿವೈಡ್ ಆಗಿರುತ್ತೆ, ಇಂಟು ಸಬ್ ಶೆಲ್ಸ್.
ಈ ಶೆಲ್ಸ್ ಮತ್ತೆ ಡಿವಿಷನ್ ಆಗಿರುತ್ತೆ ಇಂಟು ಸಬ್ ಶೆಲ್. ಫಸ್ಟ್ ಶೆಲ್ ಅಲ್ಲಿ ನಮಗೆ ಒಂದೇ ಒಂದು ಸಬ್ ಶೆಲ್ ಸಿಗುತ್ತೆ, ಅಂದ್ರೆ ಎಸ್ ಸಬ್ ಶೆಲ್ ಒಂದೇ ಒಂದಿರುತ್ತೆ. ಸೆಕೆಂಡ್ ಶೆಲ್ ಅಲ್ಲಿ ಎರಡು ಸಬ್ ಶೆಲ್ಸ್ ಅಂದ್ರೆ ಎಸ್ ಅಂಡ್ ಪಿ, ಇವೆರಡು ಸಬ್ ಶೆಲ್ಸ್ ಎರಡಿರುತ್ತೆ. ಮೂರನೇ ಶೆಲ್ ಅಲ್ಲಿ ನಮಗೆ 3 ಸಿಗುತ್ತೆ, ಎಸ್ ಪಿ ಡಿ 3 ಸಿಗುತ್ತೆ. 4ನೇ ಶೆಲ್ ಅಲ್ಲಿ ನಮಗೆ 4 ಸಬ್ ಶೆಲ್ಸ್ ಸಿಗುತ್ತೆ. ಓಕೆನಾ, ಜಸ್ಟ್ ನಿಮ್ಗೆ ಇದು ಪ್ರಿನ್ಸಿಪಲ್ ಶೆಲ್ಸ್ ನಂಬರ್ನ ನೆನ್ಪಿಟ್ಕೊಂಡ್ರೆ ಸಾಕು. ಫಸ್ಟ್ ಪ್ರಿನ್ಸಿಪಲ್ ಶೆಲ್ ಅಲ್ಲಿ ನಮಗೆ 1 ಸಬ್ ಶೆಲ್ ಇರುತ್ತೆ, ಎರಡನೇ ಪ್ರಿನ್ಸಿಪಲ್ ಶೆಲ್ ಅಲ್ಲಿ 2 ಇರುತ್ತೆ, ಮೂರನೇದ್ರಲ್ಲಿ 3 ಇರುತ್ತೆ, 4ನೇ ಶೆಲ್ ಅಲ್ಲಿ 4 ಸಬ್ ಶೆಲ್ ಇರುತ್ತೆ. ಓಕೆ, ಸೊ ನಿಮ್ಗೆ ಅಡಿಷನಲ್ ಇನ್ಫಾರ್ಮೇಶನ್ ಕೊಡ್ತೀನಿ ನೋಡಿ. ಇಲ್ಲಿ ಎಸ್ ಪಿ, ಎಸ್ ಪಿ ಡಿ, ಎಸ್ ಪಿ ಡಿ ಎಫ್. ಸೊ ಈಗ ನಿಮ್ಗೆ ಎಸ್ ಅಂದ್ರೆ ಏನು, ಪಿ ಅಂದ್ರೆ ಏನು ಅಂತ ನಿಮ್ಗೆ ಕೆಲವೊಬ್ಬರಿಗೆ ಡೌಟ್ ಇರುತ್ತೆ, ಹೌದಾ? ನಾನು ಹೇಳ್ತೀನಿ ನೋಡಿ. ಎಸ್ ಅಂದ್ರೆ ಶಾರ್ಪ್, ಪಿ ಅಂದ್ರೆ ಪ್ರಿನ್ಸಿಪಲ್, ಡಿ ಅಂದ್ರೆ ಡಿಫ್ಯೂಸ್, ಎಫ್ ಅಂದ್ರೆ ಫಂಡಮೆಂಟಲ್. ಇಲ್ಲಿ ಈ ಹೆಸರುಗಳನ್ನ ಯಾವ ಬೇಸಿಸ್ ಮೇಲೆ ಕೊಟ್ಟಿದ್ದಾರೆ ಅಂದ್ರೆ ಸ್ಪೆಕ್ಟ್ರೋಸ್ಕೋಪಿಯಲ್ಲಿ ನೀವು ಯಾವ್ದಾದ್ರು ಒಂದು ಕಾಂಪೌಂಡ್ ನ ಇಟ್ರೆ ಆ ಆರ್ಬಿಟಲ್ಸ್ ಇದು ಏನ್ ತೋರಿಸುತ್ತೆ, ಸ್ಟ್ರಕ್ಚರ್ ಅನ್ನ ತೋರಿಸುತ್ತೆ. ಸ್ಪೆಕ್ಟ್ರೋಸ್ಕೋಪಿಯಲ್ಲಿ ನಿಮ್ಗೆ ಪೀಕ್ಸ್ ತೋರಿಸುತ್ತೆ. ಓಕೆನಾ, ಆ ಪೀಕ್ಸ್ ಶಾರ್ಪ್ ಆಗಿದೆನಾ, ಪ್ರಿನ್ಸಿಪಲ್ ಆಗಿ ಡಿಫ್ಯೂಸ್ ಆಗಿದೆನಾ, ಸ್ಪೆಕ್ಟ್ರೋಸ್ಕೋಪಿಯಲ್ಲಿ ಯೂಸ್ ಆಗುತ್ತೆ ನಿಮ್ಗೆ ಇದು. ಓಕೆನಾ, ಇದು ಜಸ್ಟ್ ಅಡಿಷನಲ್ ಇನ್ಫಾರ್ಮೇಶನ್ ನಿಮ್ಗೆ. ಓಕೆ ರೈಟ್, ಈ ಸಬ್ಶೆಲ್ಸ್ ನಾನು ಅಬ್ರಿವೇಶನ್ ಇಲ್ಲಿ ಹೇಳಿದ್ದೀನಿ. ಈ ಕಮಿಂಗ್ ಬ್ಯಾಕ್ ಟು ಈ ಸಬ್ಶೆಲ್, ಈ ಎಸ್ ಸಬ್ಶೆಲ್ ಅಲ್ಲಿ 2 ಎಲೆಕ್ಟ್ರಾನ್ಸ್ ನ ಅಕಾಮಡೇಟ್ ಮಾಡಬಹುದು. ಓಕೆ, ಎಸ್ ಸಬ್ಶೆಲ್ ಅಲ್ಲಿ 2 ಎಲೆಕ್ಟ್ರಾನ್ಸ್ ನ ಅಕಾಮಡೇಟ್ ಮಾಡಬಹುದು. ಮ್ಯಾಕ್ಸಿಮಮ್ ಎಲೆಕ್ಟ್ರಾನ್ಸ್ ನಾವು ಅಕಾಮಡೇಟ್ ಮಾಡೋದಕ್ಕೆ ಸಾಧ್ಯ ಅಂದ್ರೆ ಎಷ್ಟಂದ್ರೆ 2, ಓನ್ಲಿ 2 ಎಲೆಕ್ಟ್ರಾನ್ಸ್. ಓಕೆ, ಜಾಸ್ತಿ ಎಲೆಕ್ಟ್ರಾನ್ಸ್ ಅದರಲ್ಲಿ ಅಕಾಮಡೇಟ್ ಮಾಡಕ್ಕಾಗಲ್ಲ. ನೆಕ್ಸ್ಟ್ ಪಿ ಸಬ್ಶೆಲ್ ಅಲ್ಲಿ ನಾವು 6 ಎಲೆಕ್ಟ್ರಾನ್ಸ್ ನ ಅಕಾಮಡೇಟ್ ಮಾಡಬಹುದು. ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ನಿಮ್ಗೊಂದು ಎಕ್ಸಾಂಪಲ್ ಕೊಟ್ಟಿದ್ದೆ. ಒಂದು ಬಸ್ ಅಲ್ಲಿ 60 ಮೆಂಬರ್ಸ್ ಮಾತ್ರ ಅಕಾಮಡೇಟ್ ಮಾಡೋದಕ್ಕೆ ಸಾಧ್ಯ. ಓಕೆ, 60 ಮೆಂಬರ್ಸ್ ಸೀಟಿಂಗ್ ಕೆಪಾಸಿಟಿ ಇರುತ್ತೆ, ಅದನ್ನ ಅಕಾಮಡೇಷನ್ ಅಂತ ಹೇಳ್ತೀವಿ. ಅದೇ ತರ ಈ ಎಸ್ ಆರ್ಬಿಟಲ್ ಅಲ್ಲಿ, ಎಸ್ ಸಬ್ಶೆಲ್ ಅಲ್ಲಿ, ಆರ್ಬಿಟಲ್ ಅಲ್ಲ, ಎಸ್ ಸಬ್ಶೆಲ್ ಅಲ್ಲಿ 2 ಎಲೆಕ್ಟ್ರಾನ್ಸ್ ಸೀಟಿಂಗ್ ಕೆಪಾಸಿಟಿ ಮಾತ್ರ ಇರುತ್ತೆ, ಅಕಾಮಡೇಷನ್. ಓಕೆ, ಅದೇ ತರ ಪಿ ಸಬ್ಶೆಲ್ ಅಲ್ಲಿ 6 ಎಲೆಕ್ಟ್ರಾನ್ಸ್ ನ ನಾವು ಅಕಾಮಡೇಟ್ ಮಾಡಬಹುದು. ಅದೇ ತರ ಡಿ ಅಲ್ಲಿ 10 ಎಲೆಕ್ಟ್ರಾನ್ಸ್, ಎಫ್ ಅಲ್ಲಿ 14 ಎಲೆಕ್ಟ್ರಾನ್ಸ್ ನ ನಾವು ಅಕಾಮಡೇಟ್ ಮಾಡಬಹುದು. ಓಕೆನಾ, ಸೊ ಇದನ್ನ ನಾವು ನೆನ್ಪಿಟ್ಕೊಂಡಿರ್ಬೇಕು. ಈಗ ಎಸ್ ಅಲ್ಲಿ 2 ಎಲೆಕ್ಟ್ರಾನ್, ಇಲ್ಲಿ ಎಸ್ ಮತ್ತೆ ಪಿ ಇದೆ. ಎರಡನೇ ಶೆಲ್ ಅಲ್ಲಿ ಎಸ್ ಮತ್ತೆ ಪಿ 2 ಸಬ್ ಶೆಲ್ಸ್ ಇದೆ. ಎಸ್ ಅಲ್ಲಿ 2 ಎಲೆಕ್ಟ್ರಾನ್ಸ್ ನ ಅಕಾಮಡೇಟ್ ಮಾಡಬಹುದು, ಅಲ್ಲಿ 6 ಎಲೆಕ್ಟ್ರಾನ್ಸ್ ನ ನಾವು ಅಕಾಮಡೇಟ್ ಮಾಡಬಹುದು. ಈ 6 ಎಲೆಕ್ಟ್ರಾನ್ಸ್ ಯಾವ ತರ ಅಕಾಮಡೇಟ್ ಆಗುತ್ತೆ, ಎಸ್ ಮತ್ತೆ ಪಿ ತೋರಿಸ್ತೀನಿ ನೋಡಿ ಇಲ್ಲಿ ಡೀಟೇಲ್ ಆಗಿ ನಿಮ್ಗೆ. ಎಸ್ ಅಲ್ಲಿ ಎಸ್ ಅಲ್ಲಿ 2 ಎಲೆಕ್ಟ್ರಾನ್ಸ್ ಅಕಾಮಡೇಷನ್ ಕೆಪಾಸಿಟಿ ಇರುತ್ತೆ. ಆ 2 ಎಲೆಕ್ಟ್ರಾನ್ ಆಪೋಸಿಟ್ ಸ್ಪಿನ್ ಇರುತ್ತೆ, ಒಂದು ಕ್ಲಾಕ್ ವೈಸ್ ಒಂದು ಆಂಟಿ ಕ್ಲಾಕ್ ವೈಸ್. ಓಕೆ, 2 ಎಲೆಕ್ಟ್ರಾನ್ ಕೆಪಾಸಿಟಿ ಎಸ್ ಸಬ್ಶೆಲ್. ಪಿ ಅಲ್ಲಿ 6 ಎಲೆಕ್ಟ್ರಾನ್ಸ್ ನ ನಾವು ಅಕಾಮಡೇಟ್ ಮಾಡಬಹುದು. ಯಾವ ತರ ಅಕಾಮಡೇಟ್ ಆಗುತ್ತೆ ಎಲೆಕ್ಟ್ರಾನ್ಸ್ ಅಂತ ಹೇಳ್ತೀನಿ ನೋಡಿ. 2, 4, 6. ಓಕೆನಾ, ಇಲ್ಲಿ ನೋಡಿ ಎಸ್ ಅಲ್ಲಿ ಒಂದೇ ಆರ್ಬಿಟಾಲ್, ಸೊ ಇದು ಒಂದೇ ಆರ್ಬಿಟಾಲ್ ಇರುತ್ತೆ ಎಸ್ ಸಬ್ಶೆಲ್ ಅಲ್ಲಿ. ಪಿ ಸಬ್ಶೆಲ್ ಅಲ್ಲಿ ನಮ್ಗೆ 3 ಆರ್ಬಿಟಾಲ್ಸ್ ಇರುತ್ತೆ. ಓಕೆನಾ, ಇದು 1 ಬಾಕ್ಸ್ ಇದೆ ನೋಡಿ, ಇದು 1 ಆರ್ಬಿಟಾಲ್, ಇದು ಸೆಕೆಂಡ್ ಆರ್ಬಿಟಾಲ್, ಇದು ಥರ್ಡ್ ಆರ್ಬಿಟಾಲ್. ಓಕೆನಾ, ಸೊ ಈ ಆರ್ಬಿಟಾಲ್ಸ್ಗೂ ಹೆಸರುಗಳಿದೆ, ಅದೇನಂದ್ರೆ ಪಿ ಎಕ್ಸ್, ಪಿ ವೈ, ಪಿ ಝೆಡ್. ಓಕೆನಾ, ಪಿ ಸಬ್ಶೆಲ್ ಅಲ್ಲಿ 3 ಆರ್ಬಿಟಾಲ್ಸ್ ಇರುತ್ತೆ. 3 ಆರ್ಬಿಟಾಲ್ಸ್ ಅಲ್ಲಿ 2 ಎಲೆಕ್ಟ್ರಾನ್ ನಾವು ಅಕಾಮಡೇಟ್ ಮಾಡಿದ್ರೆ 6 ಆಗುತ್ತಲ್ವಾ. ಸೊ ಪಿ ಎಕ್ಸ್, ಪಿ ವೈ, ಪಿ ಝೆಡ್. ನೆಕ್ಸ್ಟ್ ಡಿ ಎಲೆಕ್ಟ್ರಾನ್ಸ್, ಡಿ ಸಬ್ಶೆಲ್. ಓಕೆ, ಡಿ ಸಬ್ಶೆಲ್ ಅಲ್ಲಿ ನಮಗೆ 10 ಎಲೆಕ್ಟ್ರಾನ್ ನಾವು ಅಕಾಮಡೇಟ್ ಮಾಡಬಹುದು. ಸೊ ಇಲ್ಲಿ 10 ಎಲೆಕ್ಟ್ರಾನ್ ಅಂದ್ರೆ
5 ಆರ್ಬಿಟಾಲ್ಸ್ ಇರುತ್ತೆ. ಒಂದು ಆರ್ಬಿಟಾಲ್ ಅಲ್ಲಿ ನಾವು 2 ಎಲೆಕ್ಟ್ರಾನ್ ಮಾತ್ರ ಪ್ಲೇಸ್ ಮಾಡೋದಕ್ಕೆ ಸಾಧ್ಯ. ಈ 2 ಎಲೆಕ್ಟ್ರಾನ್ ಯಾವಾಗಲೂ ಆಪೋಸಿಟ್ ಸ್ಪಿನ್ ಇರುತ್ತೆ. ಓಕೆನಾ, ಸೇಮ್ ಡೈರೆಕ್ಷನ್ ಅಲ್ಲಿ ಅದು ಮೂವ್ ಆಗಲ್ಲ. ಒಂದು ಕ್ಲಾಕ್ ವೈಸ್ ಮೂವ್ ಆದ್ರೆ ಒಂದು ಆಂಟಿ ಕ್ಲಾಕ್ ವೈಸ್ ಮೂವ್ ಆಗುತ್ತೆ. ಓಕೆ, ಈ ಡಿ ಸಬ್ ಶೆಲ್ ಅಲ್ಲಿ ನಾವು 10 ಎಲೆಕ್ಟ್ರಾನ್ ಅಕಾಮಡೇಟ್ ಮಾಡಬಹುದು. 5 ಆರ್ಬಿಟಾಲ್ಸ್ ಇರುತ್ತೆ. ಎಫ್ ಅಲ್ಲಿ 14 ಎಲೆಕ್ಟ್ರಾನ್ಸ್ ಅಕಾಮಡೇಟ್ ಮಾಡಬಹುದು. ಅಂದ್ರೆ ನಮಗೆ 7 ಆರ್ಬಿಟಾಲ್ಸ್ ನೋಡೋದಕ್ಕೆ ಸಿಗುತ್ತೆ. 1 2 3 4 5 6 7. ಒಂದು ಆರ್ಬಿಟಾಲ್ ಅಲ್ಲಿ 2 ಎಲೆಕ್ಟ್ರಾನ್ ಮಾತ್ರ ಅಕಾಮಡೇಟ್ ಮಾಡಬಹುದು. ಓಕೆನಾ, 1 2 3 4 5 6 7. ಸೊ ಈ ತರ ಎಸ್ ಶೆಲ್ ಅಲ್ಲಿ ಒಂದೇ ಆರ್ಬಿಟಾಲ್, ಪಿ ಅಲ್ಲಿ 3 ಆರ್ಬಿಟಾಲ್ಸ್ ಇರುತ್ತೆ, ಡಿ ಅಲ್ಲಿ 5 ಇರುತ್ತೆ, ಎಫ್ ಅಲ್ಲಿ 7 ಅಂದ್ರೆ 7 ಆರ್ಬಿಟಾಲ್ಸ್ ಇರುತ್ತೆ. ಓಕೆನಾ, ನಮ್ಗೆ ಫಸ್ಟ್ ನಾವೇನ್ ತಿಳ್ಕೊಂಡ್ವಿ, ಇಲ್ಲಿ ಶೆಲ್ಸ್ ಅನ್ನ ತಿಳ್ಕೊಂಡ್ವಿ. ಪ್ರಿನ್ಸಿಪಲ್ ಶೆಲ್ಸ್ 1 2 3 4. ಈ 1 2 3 4 ಪ್ರಿನ್ಸಿಪಲ್ ಶೆಲ್ಗೆ ಬೇರೆ ಹೆಸರುಗಳನ್ನು ಕೊಟ್ಟಿದ್ದಾರೆ. ಕೆ ಎಲ್ ಎಂ ಎನ್. ಓಕೆನಾ, ಈ ಪ್ರಿನ್ಸಿಪಲ್ ಶೆಲ್ ಅಲ್ಲಿ ನಮಗೆ ಸಬ್ ಶೆಲ್ಸ್ ನೋಡೋದಕ್ಕೆ ಸಿಗುತ್ತೆ. ಒಂದನೇ ಫಸ್ಟ್ ಶೆಲ್ ಅಲ್ಲಿ ಒಂದು ಸಬ್ ಶೆಲ್ ಇರುತ್ತೆ, ಸೆಕೆಂಡ್ ಶೆಲ್ ಅಲ್ಲಿ 2 ಇರುತ್ತೆ, ಥರ್ಡ್ ಶೆಲ್ ಅಲ್ಲಿ 3 ಇರುತ್ತೆ, ಫೋರ್ತ್ ಅಲ್ಲಿ 4 ಇರುತ್ತೆ. ಇದು ತುಂಬಾನೇ ಈಸಿ ಅಲ್ವಾ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು. ಇಲ್ಲಿ ಜಸ್ಟ್ ನಾನು ಡ್ರಾ ಮಾಡಿ ತೋರಿಸ್ತೀನಿ ನೋಡಿ. ಈ ಎಸ್ ಸಬ್ ಶೆಲ್ ಈ ತರ ಇರುತ್ತೆ. ಕೆ ಶೆಲ್ ಅಲ್ಲಿ ಎಸ್ ಸಬ್ ಶೆಲ್ ಈ ತರ ಇರುತ್ತೆ. 2 ಎಲೆಕ್ಟ್ರಾನ್ ಈ ತರ ಪ್ಲೇಸ್ ಮಾಡಿದ್ರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತಲ್ವಾ, ಯಾವ ತರ ಎಲೆಕ್ಟ್ರಾನ್ ಮೂವ್ ಆಗ್ತಾ ಇರುತ್ತೆ ಎಸ್ ಸಬ್ ಶೆಲ್ ಅಲ್ಲಿ ಇನ್ ಕೆ ಶೆಲ್ ಅಂತ ನೀವು ನೋಡಬಹುದು. ಅದೇ ತರ ಎಲ್ಲಲ್ಲಿ 2 ಇರುತ್ತಲ್ವಾ, ಸೊ 2 ಸಬ್ ಶೆಲ್ಸ್. ಈ ಪಿ ಸಬ್ ಶೆಲ್ ಅಲ್ಲಿ ಮತ್ತೆ ಡಿವಿಷನ್ ನಾವು ಯಾವ ತರ ಇಲ್ಲಿ ನೋಡಿದ್ವಲ್ಲ, ಪಿ ಸಬ್ ಶೆಲ್ ಅಲ್ಲಿ ಮತ್ತೆ 3 ಆರ್ಬಿಟಾಲ್ಸ್. ಓಕೆನಾ, ಸೊ ದಿಸ್ ಇಸ್ ಅಬೌಟ್ ದ ಸ್ಟ್ರಕ್ಚರ್ ಆಫ್ ಆಟಮ್. ಈ ತರ ಎಲೆಕ್ಟ್ರಾನ್ಸ್ ನಾವು ಅಕಾಮಡೇಟ್ ಮಾಡಬಹುದು. ಓಕೆನಾ, ನಿಯರೆಸ್ಟ್ ಇರೋದು ನ್ಯೂಕ್ಲಿಯಸ್ಗೆ ನಿಯರೆಸ್ಟ್ ಇರೋದು ಕೆ ಅಲ್ವಾ, ಕೆ ಶೆಲ್. ಫಸ್ಟ್ ಕೆ ಶೆಲ್ ಅಲ್ಲಿ ಎಲೆಕ್ಟ್ರಾನ್ಸ್ ಫಿಲ್ ಆಗುತ್ತೆ, ಮತ್ತೆ ಎಲ್ ಶೆಲ್ ಅಲ್ಲಿ ಎಂಟರ್ ಆಗುತ್ತೆ ಎಲೆಕ್ಟ್ರಾನ್ಸ್, ಮತ್ತೆ ಇನ್ನ ಎಲೆಕ್ಟ್ರಾನ್ಸ್ ಮಿಕ್ಕಿತ್ತು ಅಂದ್ರೆ ಅದು ಎಂ ಶೆಲ್ ಅಲ್ಲಿ ಅದು ಅಕಾಮಡೇಟ್ ಆಗುತ್ತೆ. ಎಲೆಕ್ಟ್ರಾನ್ಸ್ ಶೆಲ್ಸ್ ಮತ್ತೆ ಸಬ್ ಶೆಲ್ ಅಲ್ಲಿ ಫಿಲ್ ಮಾಡಬೇಕು, ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂದ್ರೆ ನಾವು ಕೆಲವೊಂದು ರೂಲ್ಸ್ ಅನ್ನ ಫಾಲೋ ಮಾಡಬೇಕಾಗತ್ತೆ. ಆ ರೂಲ್ಸ್ ಏನು ಅಂತ ಈಗ ನೋಡೋಣ. ಸೊ ಡಿಸ್ಟ್ರಿಬ್ಯೂಷನ್ ಆಫ್ ಎಲೆಕ್ಟ್ರಾನ್ಸ್ ಇನ್ ಶೆಲ್ಸ್, ಸಬ್ ಶೆಲ್ಸ್ ಅಂಡ್ ಆರ್ಬಿಟಾಲ್ಸ್. ಸೊ ಈ ಕೆಲವೊಂದು ರೂಲ್ಸ್ ಇದೆ. ಸೊ ರೂಲ್ಸ್ ಏನಂದ್ರೆ, ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ದಟ್ ಕ್ಯಾನ್ ಬಿ ಅಕಾಮಡೇಟೆಡ್ ಇನ್ ಎ ಶೆಲ್ ಈಸ್ ಈಕ್ವಲ್ ಟು 2n ಸ್ಕ್ವಯರ್. ಅಂದ್ರೆ ಒಂದು ಶೆಲ್ ಅಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ನ ಅಕಾಮಡೇಟ್ ಮಾಡಬಹುದು ಅಂದ್ರೆ 2n ಸ್ಕ್ವೇರ್ ಎಲೆಕ್ಟ್ರಾನ್ಸ್ ನ ಅಕಾಮಡೇಟ್ ಮಾಡಬಹುದು. ಎನ್ ಬಂದ್ಬಿಟ್ಟು ಅದು ಪ್ರಿನ್ಸಿಪಲ್ ಶೆಲ್ ನಂಬರ್, ಪ್ರಿನ್ಸಿಪಲ್ ಶೆಲ್ ನಂಬರ್. ಇಲ್ಲಿ ನೋಡಿ ತೋರಿಸ್ತೀನಿ. ಸೊ ಒಂದು ಶೆಲ್ ಅಲ್ಲಿ ನಾವು 2n ಸ್ಕ್ವೇರ್ ಎಲೆಕ್ಟ್ರಾನ್ಸ್ ನ ಅಕಾಮಡೇಟ್ ಮಾಡಬಹುದು ಅಂತ ನಿಮ್ಗೆ ಇಲ್ಲಿ ತೋರಿಸ್ತೀನಿ. ಕೆ ಶೆಲ್ ಇದು ಫಸ್ಟ್ ಒನ್ ಆಯ್ತಲ್ವಾ. ಸೊ n is equal to 1. ಕೆ ಶೆಲ್ಗೆ n is equal to 1. ಕೆ ಶೆಲ್ಗೆ n is equal to 1. 2n ಸ್ಕ್ವೇರ್ ಅಂದ್ರೆ 2 into 1 ಸ್ಕ್ವೇರ್ 2 ಎಲೆಕ್ಟ್ರಾನ್ಸ್. ಕೆ ಶೆಲ್ ಅಲ್ಲಿ ನಾವು 2 ಎಲೆಕ್ಟ್ರಾನ್ಸ್ ನ ಅಕಾಮಡೇಟ್ ಮಾಡಬಹುದು. ಅದೇ ತರ ಎಲ್ ಶೆಲ್ದು ನಂಬರ್ ಏನ್ ಹೇಳಿ, n is equal to 2 ಅಲ್ವಾ. ಓಕೆ, n is equal to 2. ಎಲ್ ಶೆಲ್ಗೆ n is equal to 2. ಇಲ್ಲಿ ನಾವು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 2n ಸ್ಕ್ವೇರ್ ಅಂದ್ರೆ 2 into 2 ಸ್ಕ್ವೇರ್ 2 into 4 is equal to 8 ಎಲೆಕ್ಟ್ರಾನ್ಸ್ ನ ನಾವು ಅಕಾಮಡೇಟ್ ಮಾಡಬಹುದು ಇನ್ ಎಲ್ ಶೆಲ್. ಇಲ್ಲಿ ನೋಡಿ, ಎಸ್ ಅಲ್ಲಿ 2 ಎಲೆಕ್ಟ್ರಾನ್ಸ್, ಪಿ ಅಲ್ಲಿ 6 ಎಲೆಕ್ಟ್ರಾನ್ಸ್, ಟೋಟಲ್ 8 ಎಲೆಕ್ಟ್ರಾನ್ಸ್ ಆಯ್ತಲ್ವಾ. ಸೊ ಅದೇ ತರ ಎಂ ಅಲ್ಲಿ ನಾವು 18 ಎಲೆಕ್ಟ್ರಾನ್ಸ್ ನ ಅಕಾಮಡೇಟ್ ಮಾಡಬಹುದು. ಓಕೆ, ಎನ್ ಅಲ್ಲಿ 32 ಎಲೆಕ್ಟ್ರಾನ್ಸ್ ನ ಅಕಾಮಡೇಟ್ ಮಾಡಬಹುದು. ಓಕೆ, ದಟ್ ಈಸ್ ಅ ಫಸ್ಟ್ ರೂಲ್. ಸೆಕೆಂಡ್ ರೂಲ್ ಬಂದ್ಬಿಟ್ಟು, ದ ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ದಟ್ ಕ್ಯಾನ್ ಬಿ ಅಕಾಮಡೇಟೆಡ್ ಇನ್ ಎ ಸಬ್ ಶೆಲ್ ಈಸ್ ಈಕ್ವಲ್ ಟು ದ ಟ್ವೈಸ್ ದ ನಂಬರ್ ಆಫ್ ಆರ್ಬಿಟಲ್ ಇಟ್ ಕಂಟೈನ್ಸ್. ಅಂದ್ರೆ
ಪರ್ಟಿಕ್ಯುಲರ್ ಸಬ್ಶೆಲ್ ಅಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಅಕಾಮಡೇಟ್ ಮಾಡಬಹುದು ಅಂದ್ರೆ ಅದರಲ್ಲಿ ಆರ್ಬಿಟಾಲ್ಸ್ ಎಷ್ಟಿರುತ್ತೆ, ಟ್ವೈಸ್ ದಿ ನಂಬರ್ ಆಫ್ ಆರ್ಬಿಟಾಲ್ಸ್. ಫಾರ್ ಎಕ್ಸಾಂಪಲ್ ಎಸ್ ಅಲ್ಲಿ ಇದು ಸಬ್ಶೆಲ್ ಅಲ್ವಾ, ಎಸ್ ಅಲ್ಲಿ ಒಂದು ಆರ್ಬಿಟಾಲ್ ಇದೆ, ಟ್ವೈಸ್ ದಿ ನಂಬರ್ ಆಫ್ ಆರ್ಬಿಟಾಲ್ಸ್ ಒಂದೇ ಆರ್ಬಿಟಾಲ್ ಇದೆ, 1 into 2 ಎಲೆಕ್ಟ್ರಾನ್ಸ್ ನ ಅಕಾಮಡೇಟ್ ಮಾಡಬಹುದು. ಪಿ ಸಬ್ಶೆಲ್ ಅಲ್ಲಿ 3 ಆರ್ಬಿಟಾಲ್ಸ್ ಇದೆ ಅಂದ್ರೆ 3 into 2 ಮಾಡಬೇಕು, ಟ್ವೈಸ್ ದಿ ನಂಬರ್ ಆಫ್ ಆರ್ಬಿಟಾಲ್ಸ್. ಎಲೆಕ್ಟ್ರಾನ್ಸ್ ಎಷ್ಟು ಅಕಾಮಡೇಟ್ ಮಾಡಬಹುದು ಪರ್ಟಿಕ್ಯುಲರ್ ಸಬ್ ನಲ್ಲಿ ಅಂದ್ರೆ ಟ್ವೈಸ್ ದ ನಂಬರ್ ಆರ್ಬಿಟಲ್. ಅದರಲ್ಲಿ ಆರ್ಬಿಟಲ್ಸ್ ಎಷ್ಟಿರುತ್ತೆ ಅದನ್ನ ಇಂಟು 2 ಮಾಡಿದ್ರೆ ಎಷ್ಟು ಬರುತ್ತೋ ಅಷ್ಟು ಎಲೆಕ್ಟ್ರಾನ್ಸ್ ನ ನಾವು ಪರ್ಟಿಕ್ಯುಲರ್ ಸಬ್ಶೆಲ್ ಅಲ್ಲಿ ಅಕಾಮಡೇಟ್ ಮಾಡಬಹುದು. ಓಕೆ, ಇಲ್ಲಿ 6 ಎಲೆಕ್ಟ್ರಾನ್ಸ್ 3 ಆರ್ಬಿಟ್ 6 ಎಲೆಕ್ಟ್ರಾನ್ಸ್ ನ ಅಕಾಮಡೇಟ್ ಮಾಡಬಹುದು. ಅದೇ ತರ ಡಿ ಅಲ್ಲಿ 5 ಆರ್ಬಿಟಾಲ್ಸ್ ಇದೆ, 5 into 2 10. ಹೌದಾ? ಸೊ ಎಫ್ ಅಲ್ಲಿ 7 ಆರ್ಬಿಟಾಲ್ಸ್ ಇದೆ, 7 into 2 14. ಸೊ ಟ್ವೈಸ್ ದಿ ನಂಬರ್ ಆಫ್ ಆರ್ಬಿಟಾಲ್ಸ್ ಎಲೆಕ್ಟ್ರಾನ್ಸ್ ನಾವು ಅಕಾಮಡೇಟ್ ಮಾಡಬಹುದು. ಓಕೆ, ನೆಕ್ಸ್ಟ್ ಥರ್ಡ್ ರೂಲ್ ಏನಿದೆ ನೋಡಿ, ದ ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ದಟ್ ಕ್ಯಾನ್ ಬಿ ಅಕಾಮಡೇಟೆಡ್ ಇನ್ ಆರ್ಬಿಟಲ್ ಈಸ್ 2 and these 2 electrons must have opposite spin. ಸೊ ನಾನು ನಿಮ್ಗೆ ಹೇಳಿದ್ನಲ್ವಾ, ಸೊ ಯಾವ್ದಾದ್ರು ಒಂದು ಆರ್ಬಿಟಲ್ ಅಲ್ಲಿ 2 ಎಲೆಕ್ಟ್ರಾನ್ಸ್ ಮಾತ್ರ ಅಕಾಮಡೇಟ್ ಮಾಡೋಕೆ ಸಾಧ್ಯ. ಓಕೆ, ಈ ಪರ್ಟಿಕ್ಯುಲರ್ ಆರ್ಬಿಟಲ್ ಅಲ್ಲಿ 2 ಎಲೆಕ್ಟ್ರಾನ್ಸ್ ಮಾತ್ರ ಅಕಾಮಡೇಟ್ ಮಾಡೋದಕ್ಕೆ ಸಾಧ್ಯ. ಯಾವುದೇ ಒಂದು ಆರ್ಬಿಟಲ್ ತಗೊಳ್ಳಿ, ಅದರಲ್ಲಿ ಓನ್ಲಿ 2 ಎಲೆಕ್ಟ್ರಾನ್ಸ್ ಅಕಾಮಡೇಟ್ ಮಾಡೋದಕ್ಕೆ ಕೆಪಾಸಿಟಿ ಇರುತ್ತೆ. ಸೊ ಆ 2 ಎಲೆಕ್ಟ್ರಾನ್ಸ್ ಬಂದ್ಬಿಟ್ಟು ಆಪೋಸಿಟ್ ಸ್ಪಿನ್ಸ್ ಇರುತ್ತೆ. ಇಲ್ಲಿ ನೋಡಿ, ಒಂದು ಕ್ಲಾಕ್ ವೈಸ್, ಒಂದು ಆಂಟಿ ಕ್ಲಾಕ್ ವೈಸ್ ಅಲ್ವಾ. ಸೊ ಇದು ಪೌಲಿಸ್ ಎಕ್ಸ್ಕ್ಲೂಷನ್ ಪ್ರಿನ್ಸಿಪಲ್. ನಿಮಗೆ ಎಕ್ಸಾಮ್ ಅಲ್ಲಿ ಕೇಳ್ತಾರೆ ನೋಡಿ, ಸ್ಟೇಟ್ ಪೌಲಿಸ್ ಎಕ್ಸ್ಕ್ಲೂಷನ್ ಪ್ರಿನ್ಸಿಪಲ್ ಅಂತಾನು ಕೇಳ್ತಾರೆ, ಎಕ್ಸ್ಪ್ಲೇನ್ ಅಂತಾನು ಕೇಳ್ತಾರೆ. ನೀವು ಈ ತರ ಡಯಾಗ್ರಾಮೆಟಿಕ್ ಆಗಿ ನೀವು ಇದನ್ನ ರೆಪ್ರೆಸೆಂಟೇಷನ್ ಮಾಡಿ ಅವರಿಗೆ ಎಕ್ಸ್ಪ್ಲೇನ್ ಮಾಡಬಹುದು. ಓಕೆನಾ? ದಿಸ್ ಇಸ್ ಅಬೌಟ್ ದ ಥರ್ಡ್ ಪಾಯಿಂಟ್. ನೆಕ್ಸ್ಟ್, electrons occupy the orbital of lower energy first and then filling of the orbitals of higher energy starts. ಅಂದ್ರೆ ಲೋವರ್ ಎನರ್ಜಿ ಏನಿರುತ್ತೆ ಆ ಆರ್ಬಿಟಲ್ಸ್ ಫಸ್ಟ್ ಫಿಲ್ ಆಗುತ್ತೆ. ಲೋವರ್ ಎನರ್ಜಿ ಇರೋ ಆರ್ಬಿಟಲ್ಸ್ ಫಸ್ಟ್ ಫಿಲ್ ಆಗುತ್ತೆ, ಕಡಿಮೆ ಎನರ್ಜಿ ಇರೋ ಆರ್ಬಿಟಲ್ಸ್ ಫಸ್ಟ್ ಎಲೆಕ್ಟ್ರಾನ್ಸ್ ಇಂದ ಫಿಲ್ ಆಗುತ್ತೆ, ಮತ್ತೆ ಅದು ಹೈಯರ್ ಎನರ್ಜಿ ಆರ್ಬಿಟಲ್ಸ್ ನ ಎಂಟರ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಲೋವರ್ ಎನರ್ಜಿ ಆರ್ಬಿಟಲ್ಸ್ ಅಂದ್ರೆ 1s. ಓಕೆ, ಇದಕ್ಕಿಂತ ಜಾಸ್ತಿ ಇರೋದು ಎನರ್ಜಿ 2s, ನೆಕ್ಸ್ಟ್ 2p, 3s, 3p, 4s, 3d, 4p, 4s. ಸೊ ಈ ತರ ಎನರ್ಜಿ ಬಂದ್ಬಿಟ್ಟು ಇನ್ಕ್ರೀಸಿಂಗ್ ಆರ್ಡರ್. ಸೊ 1s ಅಲ್ಲಿ ಲೀಸ್ಟ್ ಎನರ್ಜಿ, 5s ಅಲ್ಲಿ ಹೈ ಎನರ್ಜಿ ಇರುತ್ತೆ. ಓಕೆನಾ? ಅದರಲ್ಲಿ ಎಕ್ಸಿಕ್ಯೂಟ್ ಆಗ್ತಾ ಹೋಗುತ್ತೆ ಇನ್ ಆರ್ಬಿಟಾಲ್ಸ್. ಓಕೆ, ಇಲ್ಲಿ ನೋಡಿ 1s, 2s, 2p, 3s, 3p, 4s ಬಂದಿದೆ. 4s ಆದ್ಮೇಲೆ ಮತ್ತೆ 3d ಬಂದಿದೆ, ನೆಕ್ಸ್ಟ್ 4p, 5s. ಸೊ ಈ ತರ ಈ ಆರ್ಬಿಟಾಲ್ಸ್ ಪರ್ಟಿಕ್ಯುಲರ್ ಶೆಲ್ ಇರೋ ಆರ್ಬಿಟಾಲ್ಸ್ ಬೇರೆ ಬೇರೆ ಕಡೆ ಪ್ಲೇಸ್ ಮಾಡಿದ್ದಾರೆ. ಓಕೆನಾ? ದಿಸ್ ಇಸ್ ಬೇಸ್ಡ್ ಆನ್ ದಿ ಎನರ್ಜಿ. ಈ ಆರ್ಬಿಟಾಲ್ಸ್ ಈಗ ಅರೇಂಜ್ ಮಾಡಿರೋದು ಬೇಸ್ಡ್ ಆನ್ ದಿ ಎನರ್ಜಿ, ಲೋವರ್ ಎನರ್ಜಿ ಟು ಹೈಯರ್ ಎನರ್ಜಿ. ಸೊ ಈ ಕಾನ್ಸೆಪ್ಟ್ ನ ಏನಕ್ಕೆ ಈ ತರ ಮಾಡಿದ್ದಾರೆ ಅಂತ ಡೀಟೇಲ್ ಆಗಿ ನಾನು ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಓಕೆ, ನೆಕ್ಸ್ಟ್ ರೂಲ್ ಏನಿದೆ ನೋಡೋಣ. In a subshell, all the available degenerate orbitals are occupied singly first and then pairing of electrons in each orbital occurs. ಅಂದ್ರೆ ಇಲ್ಲಿ ನೋಡಿ, ಪರ್ಟಿಕ್ಯುಲರ್ ಸಬ್ಶೆಲ್ ಅಲ್ಲಿ ಫಾರ್ ಎಕ್ಸಾಂಪಲ್ ಈಗ ನಾವು ಪಿ ಸಬ್ಶೆಲ್ ತಗೊಳ್ಳೋಣ. ಪಿ ಸಬ್ಶೆಲ್ ಅಲ್ಲಿ ಎಷ್ಟಿದೆ ಹೇಳಿ? ಆರ್ಬಿಟಲ್ಸ್ 3 ಇದೆ ಅಲ್ವಾ? px, py, pz. ಸೊ ಈ 3 ಆರ್ಬಿಟಲ್ಸ್ ಡಿಜೆನರೇಟ್ ಅಂದ್ರೆ ಸೇಮ್ ಎನರ್ಜಿ ಹೊಂದಿರುತ್ತೆ. ಈ 3 ಆರ್ಬಿಟಾಲ್ಸ್ಗೆ ಸೇಮ್ ಎನರ್ಜಿ ಇರುತ್ತೆ. ಅದರ ಸಲುವಾಗಿ ಏನಾಗುತ್ತೆ ಅಂದ್ರೆ ಎಲೆಕ್ಟ್ರಾನ್ಸ್, ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಾನ್ಸ್ ಫಿಲ್ ಆಗೋದು 4 ಎಲೆಕ್ಟ್ರಾನ್ಸ್ ಇತ್ತಂತ ತಿಳ್ಕೊಳ್ಳಿ. ಹೌದಾ? ಈ 4 ಎಲೆಕ್ಟ್ರಾನ್ಸ್ ನ ನಾವು ಈ 3 ಆರ್ಬಿಟಾಲ್ಸ್ ಅಲ್ಲಿ ಫಿಲ್ ಮಾಡಬೇಕು. ಈ 4 ಎಲೆಕ್ಟ್ರಾನ್ಸ್ ಯಾವ ತರ ಫಿಲ್ ಆಗುತ್ತೆ ಅಂದ್ರೆ ಫಸ್ಟ್ 1, 2, 3, 4th ಎಲೆಕ್ಟ್ರಾನ್ ಮತ್ತೆ ಈಗ ಫಸ್ಟ್ ಆರ್ಬಿಟಲ್ ಅಲ್ಲಿ ಫಿಲ್ ಆಗುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ನಾವಿಲ್ಲಿ 2 ಎಲೆಕ್ಟ್ರಾನ್ಸ್ ಈ ತರ ಆಗಲ್ಲ. ಇಲ್ಲಿ ನೋಡಿ 4 ಇದೆ ಅಂತ ಹೇಳ್ಬಿಟ್ಟು ಕೆಪಾಸಿಟಿ ಪರ್ಟಿಕ್ಯುಲರ್ ಆರ್ಬಿಟಲ್ ಅಲ್ಲಿ ಕೆಪಾಸಿಟಿ ಎಲೆಕ್ಟ್ರಾನ್ಸ್ ಅಕಾಮಡೇಟ್ ಮಾಡೋ ಕೆಪಾಸಿಟಿ 2 ಇದೆ ಅಂತ ಹೇಳಿ ನಾವು ಫಸ್ಟೇ ನಾವು ಈ 4 ಎಲೆಕ್ಟ್ರಾನ್ಸ್ ನ ಈ ತರ ನಾವು ಅಕಾಮಡೇಟ್ ಮಾಡಬಾರ್ದು. ನಾವೇನ್ ಮಾಡ್ಬೇಕು, ಈ ಎಲೆಕ್ಟ್ರಾನ್ಸ್ ನ ಫಸ್ಟ್ ಒಂದಾಗಿ ಫಿಲ್ ಮಾಡಬೇಕು. ಸಿಂಗಲ್ ಎಲೆಕ್ಟ್ರಾನ್ಸ್ ಎಲ್ಲಾ ಅವೈಲೇಬಲ್ ಆರ್ಬಿಟಾಲ್ಸ್ ಅಲ್ಲಿ ಫಿಲ್ ಮಾಡಾದ್ಮೇಲೆ ಇನ್ನೂ ಎಲೆಕ್ಟ್ರಾನ್ಸ್ ಇತ್ತು ಅಂದ್ರೆ ಮತ್ತೆ ಸ್ಟಾರ್ಟಿಂಗ್ ಇಂದ ನಾವು ಫಿಲ್ ಮಾಡ್ತಾ ಹೋಗ್ಬೇಕು.
ಓಕೆನಾ. ಸೊ ಈ ತರ ನಾವು ಫಿಲ್ಲಿಂಗ್ ಮಾಡಬಾರ್ದು. ಇದನ್ನ ನಾವು ಹರ್ಟ್ಸ್ ರೂಲ್ ಆಫ್ ಮ್ಯಾಕ್ಸಿಮಮ್ ಮಲ್ಟಿಪ್ಲಿಸಿಟಿ ಅಂತ ಕರಿತೀವಿ. ಓಕೆನಾ. ಈ ಆರ್ಬಿಟಲ್ಸ್ ಡಿಜನರೇಟ್ ಆಗಿರುತ್ತೆ, ಅಂದ್ರೆ ಈಕ್ವಲ್ ಎನರ್ಜಿ ಇರುತ್ತೆ. ಈ ಎಲ್ಲಾ 3 ಆರ್ಬಿಟಲ್ಸ್ಗೆ ಈಕ್ವಲ್ ಎನರ್ಜಿ ಇರೋದ್ರಿಂದ ನಾವು ಎಲೆಕ್ಟ್ರಾನ್ಸ್ ನ ಒಂದಾಗಿ ಫಿಲ್ ಮಾಡಿ ಸಿಕ್ಕಿದ್ರೆ ಎಲೆಕ್ಟ್ರಾನ್ಸ್ ಮತ್ತೆ ಪೇರಿಂಗ್ ಮಾಡಬೇಕು. ರೈಟ್. ಸೊ ಈ ತರ ನಾವು ರೂಲ್ಸ್ ಫಾಲೋ ಮಾಡಿಕೊಂಡು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೀಬೇಕು, ಡಿಸ್ಟ್ರಿಬ್ಯೂಷನ್ ಆಫ್ ಎಲೆಕ್ಟ್ರಾನ್ಸ್. ಸೊ ಇಲ್ಲಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಯಾವ ತರ ನಾವು ಫಾಲೋ ಮಾಡಬೇಕು ಅಂತ ಹೇಳ್ತೀನಿ ನೋಡಿ. 1s ಈ ಆರೋ ಮಾರ್ಕ್ ನೋಡಿ ಯಾವ ತರ ಹೋಗಿದೆ ಆ ತರನೇ ನಾವು ಫಿಲ್ ಮಾಡ್ತಾ ಹೋಗ್ಬೇಕು. 1s 2s 2p 3s 3p 4s 3d 4p 5s. ಓಕೆ, ಇದು ಆರ್ಡರ್ ಆಫ್ ಫಿಲ್ಲಿಂಗ್ ಆರ್ಬಿಟಲ್ಸ್ ವಿತ್ ಎಲೆಕ್ಟ್ರಾನ್ಸ್. ಓಕೆನಾ. ಸೊ ಇಲ್ಲಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೀಬೇಕಾದ್ರೆ ಫಾರ್ ಎಕ್ಸಾಂಪಲ್ ನಾವು ಯಾವಾಗಲೂ ಅಟಮಿಕ್ ನಂಬರ್ ಕನ್ಸಿಡರ್ ಮಾಡಬೇಕು. ಓಕೆನಾ. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೀಬೇಕಂದ್ರೆ ಅಟಮಿಕ್ ನಂಬರ್ ಅನ್ನ ಕನ್ಸಿಡರ್ ಮಾಡಬೇಕು. ಅಟಮಿಕ್ ನಂಬರ್ ಅಂದ್ರೆ ಏನ್ ಹೇಳಿ? ನಂಬರ್ ಆಫ್ ಪ್ರೋಟಾನ್ಸ್. ಓಕೆ. ನೆಕ್ಸ್ಟ್ ಫಾರ್ ಎಕ್ಸಾಂಪಲ್ ಆಕ್ಸಿಜನ್ ಅಟಮಿಕ್ ನಂಬರ್ ಬಂದ್ಬಿಟ್ಟು 8 ಅಲ್ವಾ. ಸೊ ಈ 8 ಅಟಮಿಕ್ ನಂಬರ್ ಇದರಲ್ಲಿರೋ ಎಲೆಕ್ಟ್ರಾನ್ಸ್ 8 ಇರುತ್ತೆ. ಹೌದಾ. ಈ ಎಲೆಕ್ಟ್ರಾನ್ಸ್ ನಾವು ಯಾವ ತರ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೀಬೇಕು ಅಂದ್ರೆ 1s2 2s2 2p4. ಓಕೆ, ಇಲ್ಲಿ ನೋಡಿ ಫಸ್ಟ್ ಲೋವರ್ ಎನರ್ಜಿಯಿಂದ ನಾವು ಫಿಲ್ ಮಾಡ್ತಾ ಹೋಗ್ಬೇಕಲ್ವಾ. ಸೊ ಲೋವರ್ ಎನರ್ಜಿ ಬಂದ್ಬಿಟ್ಟು 1s. ಸೊ ಅದರಲ್ಲಿ ನಾವು 2 ಎಲೆಕ್ಟ್ರಾನ್ ಫಿಲ್ ಮಾಡಿದ್ವಿ. ಇದು ಎಲೆಕ್ಟ್ರಾನ್ಸ್, ನಂಬರ್ ಆಫ್ ಎಲೆಕ್ಟ್ರಾನ್ಸ್ ನ ಹೇಳುತ್ತೆ ಇಲ್ಲಿ ಮೇಲೆ ಸೂಪರ್ ಸ್ಕ್ರಿಪ್ಟ್. ಓಕೆ. ಈ ಎಸ್ ಬಂದ್ಬಿಟ್ಟು ಟೈಪ್ ಆಫ್ ಆರ್ಬಿಟಲ್ ಅನ್ನ ಹೇಳುತ್ತೆ, ಟೈಪ್ ಆಫ್ ಸಬ್ಶೆಲ್. ಓಕೆ, ಆರ್ ಆರ್ಬಿಟಾಲ್. ಇದು ಶೆಲ್ ನಂಬರ್ ಅನ್ನ ಹೇಳುತ್ತೆ, ಫಸ್ಟ್ ಶೆಲ್ ಕೆ ಶೆಲ್. ಓಕೆ, ಅದು ಶೆಲ್ ನಂಬರ್ ಅನ್ನ ಹೇಳುತ್ತೆ. ಸೊ 1s ಅಲ್ಲಿ 2 ಎಲೆಕ್ಟ್ರಾನ್ ಫಿಲ್ ಮಾಡಿದ್ವಿ, 2s ಅಲ್ಲಿ 2 ಎಲೆಕ್ಟ್ರಾನ್ ಮಾಡಿದ್ವಿ. ಓಕೆ, 8 ಅಲ್ಲಿ 4 ಅನ್ನ ಫಿಲ್ ಮಾಡಾಯ್ತು. ಓಕೆ, ಈ ಪಿ ಸಬ್ಶೆಲ್ ಅಲ್ಲಿ ನಾವು 6 ಎಲೆಕ್ಟ್ರಾನ್ಸ್ ಅಕಾಮಡೇಟ್ ಮಾಡಬಹುದು, ಆದ್ರೆ ನಮ್ಗೆ ಮಿಕ್ಕಿರೋದು ಓನ್ಲಿ 4 ಅಲ್ವಾ. 8 ಅಲ್ಲಿ 4 ಇಲ್ಲಿ ಫಿಲ್ ಮಾಡಾಯ್ತು. ಸೊ ಇನ್ನು ಮಿಕ್ಕಿರೋ 4 p 2p4. ಓಕೆ, 1s2 ಈ ತರ ಬರಿಬಹುದು, 2s2 ಈ ತರ ಎಲೆಕ್ಟ್ರಾನ್ಸ್ ಫಿಲ್ಲಿಂಗ್ ಇದು. ಓಕೆನಾ. ಆಪೋಸಿಟ್ ಸ್ಪಿನ್ಸ್ ಅಲ್ಲಿ ಪ್ಲೇಸ್ ಮಾಡಬೇಕು ಎಲೆಕ್ಟ್ರಾನ್ಸ್. ಈ 2p4 ಅನ್ನ p ಅಲ್ಲಿ 3 ಆರ್ಬಿಟಲ್ಸ್ ಅಲ್ವಾ. ಓಕೆ, 3 ಆರ್ಬಿಟಲ್ಸ್ ಇರುತ್ತೆ. ಈ 4 ಎಲೆಕ್ಟ್ರಾನ್ಸ್ ನ ನಾವು 1 2 3 ಈಗ ಪೇರಿಂಗ್ ಮಾಡಬೇಕು 4. ಓಕೆ, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಆಕ್ಸಿಜನ್ ಈ ತರ ಬರಿಬೇಕು. ಓಕೆನಾ. ಈ ವಿಡಿಯೋದಲ್ಲಿ ನಾವು ರೂಲ್ಸ್ ಯಾವ ತರ ಫಾಲೋ ಮಾಡಬೇಕು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆಯೋದ್ರಲ್ಲಿ, ಯೂಸಸ್ ಏನು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್, ಮತ್ತೆ ಮೋಸ್ಟ್ ಇಂಪಾರ್ಟೆಂಟ್ ನಮಗೆ ಶೆಲ್ಸ್, ಸಬ್ ಶೆಲ್ಸ್ ಮತ್ತೆ ಆರ್ಬಿಟಾಲ್ಸ್. ಓಕೆ, ಮೇನ್ ಇರೋದು ಶೆಲ್ಸ್, ಅದರಲ್ಲಿ ಡಿವೈಡ್ ಆಗಿರೋದು ಸಬ್ ಶೆಲ್. ಓಕೆ, ಈ ಸಬ್ ಶೆಲ್ಗಳಲ್ಲಿ ಮತ್ತೆ ನಮಗೆ ಆರ್ಬಿಟಾಲ್ಸ್ ನೋಡೋದಕ್ಕೆ ಸಿಗುತ್ತೆ. ಓಕೆನಾ, ಇವೆಲ್ಲ ಆರ್ಬಿಟಾಲ್ಸ್. ಸೊ ಸ್ಟಾರ್ಟಿಂಗ್ ಅಲ್ಲಿ ನೀವು ಅಟಮಿಕ್ ಸ್ಟ್ರಕ್ಚರ್ ಅನ್ನ, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಓದ್ತಾ ಇದ್ರೆ ನಿಮ್ಗೆ ತುಂಬಾನೇ ಡಿಫಿಕಲ್ಟ್ ಅನ್ಸುತ್ತೆ, ಕನ್ಫ್ಯೂಷನ್ ತುಂಬಾನೇ ಇರುತ್ತೆ ನಿಮ್ಗೆ. ಸೊ ಇದರಿಂದ ನಿಮ್ ಕನ್ಫ್ಯೂಷನ್ ದೂರ ಆಗಿರಬೇಕು. ಓಕೆನಾ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿ, ಅವ್ರಿಗೆ ತುಂಬಾನೇ ಯೂಸ್ ಆಗುತ್ತೆ. ಓಕೆ, ಇದು ತುಂಬಾನೇ ಬೇಸಿಕ್, ಕೆಮಿಸ್ಟ್ರಿ ಓದ್ತಿದ್ರೆ ಇದು ತುಂಬಾನೇ ಬೇಸಿಕ್ ಮತ್ತೆ ತುಂಬಾನೇ ಇಂಪಾರ್ಟೆಂಟ್ ಥಿಂಗ್. ಯಾಕೆಂದ್ರೆ ಇದರಿಂದ ನೀವು ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ನ ನೋಡ್ತೀರಾ. ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಅಂದ್ರೆ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ಸ್ ಕೆಮಿಕಲ್ ರಿಯಾಕ್ಷನ್ ಅಲ್ಲಿ ಇನ್ವಾಲ್ವ್ ಆಗೋದು ಅಲ್ವಾ. ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಕೆಮಿಕಲ್ ರಿಯಾಕ್ಷನ್ ಇನ್ವಾಲ್ವ್ ಆಗುತ್ತೆ, ಬಾಂಡ್ ಫಾರ್ಮೇಶನ್ ಆಗುತ್ತೆ ಅದರಿಂದಾನೆ. ಸೊ ಅದೆಲ್ಲ ನಿಮ್ಗೆ ಅರ್ಥ ಆಗ್ಬೇಕು ನೀಟ್ ಆಗಿ. ಹೈಬ್ರಿಡೈಸೇಷನ್ ಅನ್ನೋ ಕಾನ್ಸೆಪ್ಟ್ ಅರ್ಥ ಆಗ್ಬೇಕು ಅಂತ ಹೇಳಿದ್ರೆ ಯಾವ ತರ ಎಲೆಕ್ಟ್ರಾನ್ ಡಿಸ್ಟ್ರಿಬ್ಯೂಟ್ ಆಗಿದೆ ಅಂತ ಫಸ್ಟ್ ನಮ್ಗೆ ಐಡಿಯಾ ಸಿಗ್ಬೇಕು ಅಲ್ವಾ. ಸೊ ಅದ್ರ ಸಲುವಾಗಿ ಇದೆಲ್ಲ ಮಾಡ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್. ಮತ್ತೆ ಸೊ ಅದಕ್ಕೆ ನಿಮ್ಮ ಫ್ರೆಂಡ್ಸ್ ಜೊತೆ ಇದನ್ನು ಶೇರ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಥ್ಯಾಂಕ್ ಯು.